Okay, now starts the next chapter is electromagnetic induction and also AC. ಎರಡು ಒಂದೇ ಚಾಪ್ಟರ್ ನಿಮ್ಮ ಸಿಲೆಬಸ್ ಅಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ. And one more chapter is a small chapter is electromagnetic waves. Okay, now let us come to the first question is the induction of momentary EMF in a circuit by a magnetic field was first demonstrated by. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕಾನ್ಸೆಪ್ಟ್ಸ್ ಅನ್ನ ಯಾರು ಕೊಟ್ಟರು ಫಸ್ಟು ಅಂತ ಕೇಳಿದ್ದಾರೆ. ಒನ್ ಈಸ್ ಫ್ಲೆಮಿಂಗ್, ಅನದರ್ ಒನ್ ಈಸ್ ಜೋಸೆಫ್ ಹೆನ್ರಿ, ಅನದರ್ ಒನ್ ಈಸ್ ಮೈಕಲ್ ಫ್ಯಾರಡೆ, ಬೋತ್ ಬಿ ಅಂಡ್ ಸಿ. ಕ್ಲಾಸಲ್ಲಿ ಹೇಳಿದ್ದೆ ಹೆನ್ರಿ ಮತ್ತೆ ಫ್ಯಾರಡೆ ಇಂಡಿಪೆಂಡೆಂಟ್ ಆಗಿ ಈ ಕಾನ್ಸೆಪ್ಟ್ಸ್ ಅನ್ನ ಸ್ಟಡಿ ಮಾಡಿದ್ರು ಅಂತ. ದೇರ್ಫೋರ್ ದ ಆನ್ಸರ್ ಈಸ್ ಬೋತ್ ಬಿ ಅಂಡ್ ಸಿ ಇಸ್ ದ ಆನ್ಸರ್. ಅರ್ಥ ಆಗತ್ತೆ ಹೇಳ್ತಿರೋದು? ಬೋತ್ ಬಿ ಅಂಡ್ ಸಿ ಇಸ್ ದ answer. The next question is a coil of 50 tons has the dimensions of 10 in 10 centimeter. It is rotated at a rate of 5 rps. Rps means rotation per second. I mean frequency anta. In a uniform magnetic field of flux density 0.5 Tesla in the magnetic field, the maximum EMF induced in it is anta kelidare. Okay na? Okay, look here. ಫಸ್ಟು ಈ 5 RPS ಈ ಫ್ರೀಕ್ವೆನ್ಸಿನ ಯೂಸ್ ಮಾಡಿ ಏನು ಮಾಡಬೇಕು ಅಂದರೆ ಆ್ಯಂಗುಲರ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಮೆಗಾ ಈಸ್ ಈಕ್ವಲ್ ಟು 2πf, ದಟ್ ಈಸ್ ಈಕ್ವಲ್ ಟು 2 ಇಂಟು ಪೈ ಅಂದರೆ ನಾನು ಹೇಳಿದ್ದೀನಿ ಸಾಧ್ಯವಾದಷ್ಟು 22/7 ಅನ್ನು ಬಳಸ್ರಿ ಅಂತ, ಇಂಟು ಎಫ್ ಈಸ್ ಈಕ್ವಲ್ ಟು 5. ಅಲ್ಲಿಗೆ 5 2s are 10, 10 22s are 220, 220/7 ಅದು angular frequency. Then you know the formula E is equal to maximum induced EMF. Okay, E0 is equal to NAB omega. NAB omega ಅಂದ್ರೆ ಈ ಪ್ರಾಬ್ಲಮ್ ಏನಂತಂದ್ರೆ L2 ಪ್ರಾಬ್ಲಮ್ ಅಂತ, ಯಾಕಂದ್ರೆ ಒಮೆಗಾ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಎನ್ ಎಷ್ಟು 50, ಏರಿಯಾ ಎಷ್ಟು 10 into 10 ಸೆಂಟಿಮೀಟರ್ ಅಂತಿದೆ. ಹೌದಾ? 10 into 10 ಸೆಂಟಿಮೀಟರ್ ಅಂದರೆ ಸ್ಕ್ವೇರ್ ಮಾಡಿಸ್ ಬರುತ್ತೆ, ಮಲ್ಟಿಪ್ಲೈ ಮಾಡಿದರೆ 100 ಇಂಟು ಸೆಂಟಿಮೀಟರ್ ಇದೆ ಕಾಣ್ತಿದೆಯಾ ಅಲ್ಲಿ, ಇದನ್ನ ಸ್ಕ್ವೇರ್ ಮಾಡಿ ಎಷ್ಟು ಬರುತ್ತೆ? ಇದಕ್ಕೂ ಸೆಂಟಿಮೀಟರ್ ಇದಕ್ಕೂ ಸೆಂಟಿಮೀಟರ್, ಅಲ್ಲಿಗೆ 10 to the power of -4, 10 to the power of -2 into 10 to the power of -2, 10 to the power of -4 into the next one is B 0.5 Tesla into omega 220/7. ಅಲ್ಲಿಗೆ 7 ಈ 7 ಕ್ಯಾನ್ಸಲ್, 0.1 ಇದೆ, ಇರಲಿ ತೊಂದರೆ ಇಲ್ಲ. ಇಲ್ಲೊಂದು 0 ಇದೆ, ಇಲ್ಲಿ 2 0 ಇದೆ, ಅಲ್ಲಿಗೆ 3 0 10 to the power of 3 ಬಂತು. ಇಲ್ಲೊಂದು 0 10 to the power of 4 ಆಯಿತು, ಅಲ್ಲಿಗೆ 10 to the power of 4, 10 to the power of -4 ಕ್ಯಾನ್ಸಲ್. 5 22 5s ಅರ್ಥ ಆಗತ್ತೆ ಹೇಳ್ತಿರೋದು? 22 5s 1 10 ಆಗುತ್ತೆ. ಇಲ್ಲಿ 0.1 ಇತ್ತು, ಜ್ಞಾಪಕ ಇದೆಯಾ? ಇದು ಡಿವೈಡ್ ಮಾಡಿದಾಗ ಅಲ್ಲಿ ಏನು ಬಂತು? 10 to the 0.1 10 to the power of -1 ಅಂತ ಇದ್ದಂಗೆ, ದಟ್ ಈಸ್ ಈಕ್ವಲ್ ಟು 11 ವೋಲ್ಟ್. ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, 4 ಬೇರೆ ಆನ್ಸರ್ಸ್ ಇದೆ, ಇವೆರಡನ್ನು ಮಲ್ಟಿಫೈ ಮಾಡಿದ ತಕ್ಷಣ 11 ಬರುತ್ತೆ, 11 ಬಂದ ತಕ್ಷಣ ಇದೇ ಆನ್ಸರ್ ಅಂತ ಗೊತ್ತಾಗುತ್ತೆ. ಬಟ್ ಡೀಟೇಲ್ ಆಗಿ ಮಾಡಿ ತೋರಿಸಿದ್ದೀನಿ. ಇದು L2 ಪ್ರಾಬ್ಲಮ್. The magnetic flux passing perpendicular to the plane of the coil and directed into paper is varying according to relation phi is equal to 60 square plus 70 plus 1, where phi is a milliwebers. ಜ್ಞಾಪಕ ಇರಲಿ, milliwebers. T in seconds. The magnitude of EMF induced in the loop when T is equal to 2 seconds. Yes, phi is equal to 60 plus 70 plus 1. ಇದು ಅಷ್ಟೇ L2 ಪ್ರಾಬ್ಲಮೇ, ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ನಮಗೆ 5 ವ್ಯಾಲ್ಯೂನ. ಹಾಗಿದ್ರೆ ನಮ್ಗೆ ಗೊತ್ತಿದೆ ಫಾರ್ಮುಲಾ, E is equal to -dϕ/dt according to Faraday's laws of electromagnetic induction, minus d/dt into 60 square plus 70 plus 1. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್, ಓಕೆ, 12t plus 7 ಬರುತ್ತೆ, ಕರೆಕ್ಟಾ? ಬಟ್ ಟಿ ಈಸ್ ಈಕ್ವಲ್ ಎಷ್ಟಿದೆ ಇಲ್ಲಿ?
2 seconds ಇದೆ. ಅಲ್ಲಿಗೆ ಮೈನಸ್, ಈ ಮೈನಸ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಬ್ರಾಕೆಟ್ ಹಾಕಬೇಕು, ಮರಿಬಾರ್ದು. 12 2s t is equal to 2 ಹಾಕಿ 24 plus 7 that is equal to minus 31. ಆದರೆ ಇಲ್ಲಿ ಮಿಲಿ ವೋಲ್ಟ್ ಅಂತ ಇದೆ, ಕಾಣ್ತಿದೆಯಾ? ಇಲ್ಲಿ ಮಿಲಿ ವೋಲ್ಟ್ ಇದೆ, ಎಲ್ಲದರಲ್ಲೂ ಮಿಲಿ ವೋಲ್ಟ್ ಇದೆ. ಅಂದ್ರೆ ಯಾಕೆ? ಇಲ್ಲಿ ಮಿಲಿ ವೆಬರ್ಸ್ ಇದೆ, ಅಂದ್ರೆ ದಿಸ್ ಈಸ್ ಮಿಲಿ ವೋಲ್ಟ್. ಮೈನಸ್ 31 ಮಿಲಿ ವೋಲ್ಟ್ಸ್ ಆನ್ಸರ್ ಇದೆಯಾ ಇಲ್ಲಿ? ಮೈನಸ್ 31. ನೀವೇನಾದ್ರೂ ಈ ಮೈನಸ್ ಐದು ಬರ್ಕೊಳ್ಳಿಲ್ಲ ಅಂತಂದ್ರೆ ಪ್ಲಸ್ 31 ಆಗುತ್ತೆ. ಅರ್ಥಾಯ್ತಾ? ಹುಷಾರಾಗಿರಬೇಕು ಫಾರ್ಮುಲಾದಲ್ಲಿ, ಫ್ಯಾರಡೇಸ್ ಲಾಸಲ್ಲಿ. ಓಕೆ, ನೆಕ್ಸ್ಟ್, if a conductor of length 1 meter moves across a uniform field of 4 × 10⁻⁵ Tesla with a constant speed of 10 meter per second, the EMF induced in the conductor is, ಅಂದ್ರೆ that is nothing but motional EMF, that is E is equal to BVL ಅಂತ ಫಾರ್ಮುಲಾ ಇದೆ, ಜ್ಞಾಪಕ ಇದೆ ಅಲ್ವಾ? B is equal to L1 ಪ್ರಾಬ್ಲಮ್ ಇದು 10⁻⁻5 into velocity 10 into length 1 meter, that is equal to, ಗೊತ್ತಾಗ್ಬಿಡುತ್ತೆ ನಮಗೆ ಇಲ್ಲಿ 40 ಬರುತ್ತೆ. 40 ಬರುತ್ತೆ ಅಂದರೆ 4 ಬರಬೇಕು. 4 ಮೂರಲ್ಲಿದೆ 4, ಅಲ್ಲಿ ಏನಾಯಿತು? 40 10⁻⁻5. ಆ 10⁻⁻5 ಯಾವುದು ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾನೆ ಅವನು? ಅದನ್ನ 4 × 10⁻⁻4 ಕೊಟ್ಟಿದ್ದಾನೆ. ಯಾಕೆ? 1 0 ಇದೆ ಅಂತಂದ್ರೆ 10⁻1 ಅಂತ, ಕಳೆದಷ್ಟು ಬರುತ್ತೆ ಅಲ್ಲಿ 10⁻4. ಅಂದ್ರೆ ದ ಆನ್ಸರ್ ಈಸ್ 4 × 10⁻⁻4 ಆಗಿರುತ್ತೆ. ಇದು L1 ಪ್ರಾಬ್ಲಮ್, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಎಲ್ಲವನ್ನು ಕೊಟ್ಟಿದ್ದಾರೆ, ಸುಲಭ ಲೆಕ್ಕ ಮಾಡಬಹುದು. ನೆಕ್ಸ್ಟ್, AC which we use in houses has peak value of AC nearly, ಇದು ಆಲ್ರೆಡಿ ಮಾಡಿದ್ದೀನಿ ಕ್ಲಾಸಲ್ಲಿ, ಆದರೂ ಒಂದ್ಸಲ ಹೇಳ್ತೀನಿ. AC ಪೀಕ್ ವ್ಯಾಲ್ಯೂ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಯಾವುದು ಅಂತಂದ್ರೆ AC which is used to house has a peak value ಅಂತ ಕೇಳಿದ್ದಾರೆ. ಅಲ್ಲಿಗೆ ನಮ್ಗೆ ಗೊತ್ತಿರಬೇಕು VRMS is equal to 220 ವೋಲ್ಟ್ ಇರುತ್ತೆ. ಕರೆಕ್ಟಾ? VRMS is equal to V0/√2. ಇದನ್ನ ಆಲ್ರೆಡಿ ಕ್ಲಾಸಲ್ಲಿ ಮಾಡಿದ್ದೀನಿ. V0 is equal to √2 into VRMS. √2 ಅಂದರೆ 1.414 into 220, that is equal to 310.8 ಬರುತ್ತೆ. ಇದನ್ನ ಕ್ಲಾಸಲ್ಲಿ ಮಾಡಿದ್ದೀನಿ ಅಂತ 2 ಸಲ 3 ಸಲ ಹೇಳಿದ್ದೀನಿ ಈಗ. That is approximately equal to 311 volt. This is the answer. ಬಹಳ ಸಿಂಪಲ್. This is also L1 problem. ನೆಕ್ಸ್ಟ್, ಇಲ್ಲೂ ಸಿಂಪಲ್ ಸರ್ಕ್ಯೂಟ್ಸ್ ಬರ್ತಾ ಹೋಗುತ್ತೆ. In an AC circuit, the resistance R is equal to 0.2 ohm. At a certain instant, VA minus VB is equal to 0.5 volt. I is equal to 0.5 amp. Delta I by delta T is equal to 8 ampere per second. The inductance of the coil is L. ಅಂದ್ರೆ L ಎಷ್ಟು ವ್ಯಾಲ್ಯೂ ಅಂತ ಕೇಳಿದ್ದಾರೆ. R ಕೊಟ್ಟಿದ್ದಾರೆ, ಇವೆರಡು ಇರ್ತಕ್ಕಂಥ ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ, ಎಷ್ಟು ಕರೆಂಟ್ ಫ್ಲೋ ಆಗಂತ ಕೊಟ್ಟಿದ್ದಾರೆ, ಕರೆಂಟ್ ಬೈ ಟೈಮ್ ಟೇಕನ್ ಕೊಟ್ಟಿದ್ದಾರೆ. ಎಸ್, look here, potential difference across AB, I mean VA minus VB is equal to, ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ ಇವೆರಡಕ್ಕೂ ಈಕ್ವಲ್ ಆಗಿರಲೇಬೇಕಲ್ಲ, ಗೊತ್ತಲ್ಲ? V is equal to VL plus VR ಅಂತ. ಯಾಕೆ? ಇವೆರಡರ ಮಧ್ಯೆ ಪೊಟೆನ್ಷಿಯಲ್ ಇವೆರಡು ಬಳಸ್ಕೊಳ್ತೇವೆ, ಹಾಗಾಗಿ ಇವೆರಡು ಒಟ್ಟು ಬಳಸ್ಕೊಂಡ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಈಕ್ವಲ್ ಆಗಿದೆ. VL ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು L ಇಂಟು di/dt. ಚಾಪ್ಟರ್ ಓದಿದಿರಿ, ಜ್ಞಾಪಕ ಇರಬೇಕು. V is equal to IR, ಗೊತ್ತಲ್ಲ ಓಮ್ಸ್ ಲಾ ಪ್ರಕಾರ. ಎಸ್, ದಿಸ್ ಈಸ್ ಈಕ್ವಲ್ ಟು VA minus VB is equal to ಕೊಟ್ಟಿದ್ದಾರೆ 0.5 ಕೊಟ್ಟಿದ್ದಾರೆ. L ಗೊತ್ತಿಲ್ಲ. di/dt 8 ಪ್ಲಸ್ I ಎಷ್ಟು ಕೊಟ್ಟಿದ್ದಾರೆ 0.5 ಇಂಟು R ಎಷ್ಟು ಕೊಟ್ಟಿದ್ದಾರೆ 0.2. ಓಕೆ, look here, 0.5 is equal to 8L plus 0.5 into 0.2 ಎಷ್ಟಾಗುತ್ತೆ ಅವಾಗ 0.1 ಆಗುತ್ತೆ. ಕರೆಕ್ಟಾ? ಅವಾಗ 8L is equal to ಇದಕ್ಕೆ ತಗೊಂಬನ್ನಿ, 0.5 minus 0.1 ಅಂದರೆ 0.4 ಆಗುತ್ತೆ. therefore L is equal to 0.4 divided by 8, that is equal to ಎಷ್ಟಾಗುತ್ತೆ ಅವಾಗ 0.05 ಆಗುತ್ತೆ. ಯಾಕೆ? 40 8 40 0.05 ಆಗಲೇಬೇಕು. ಅದೇ ಆನ್ಸರ್.
ನೋಡಿ ಇಲ್ಲಿ 4 ಡಿಫ್ರೆಂಟ್ ಆನ್ಸರ್ಸ್ ಇದೆ, ಅಂದರೆ ಪ್ರಾಬ್ಲಮ್ ಈಸಿ ಇದೆ ಅಂತ ಅರ್ಥ. ಅರ್ಥ ಆಯ್ತು ಹೇಳ್ತಿರೋದು. ಬಟ್ ಇಲ್ಲಿ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡಬೇಕು. ದಿಸ್ ಆಲ್ಸೋ ಸಿಮಿಲರ್ ಟು L2ನೇ. ಆಯ್ತಾ? ಎ ಯೂನಿಫಾರ್ಮ್ಲಿ ವೂಂಡ್ ಸೊಲನಾಯ್ಡ್ ಕಾಯಿಲ್ ಆಫ್ ಸೆಲ್ಫ್ ಇಂಡಕ್ಟೆನ್ಸ್ 4 mH and resistance 12 ohm is broken into two parts. These two coils are connected in parallel across the 12 volt battery. The steady current flow through the battery is ಅಂತ ಕೇಳಿ. ಎಸ್, ಸೊಲನಾಯ್ಡ್ ಒಂದು ಕಾಯಿಲ್ ಕೊಟ್ಟಿದ್ದಾರೆ, ಅದರ ಸೆಲ್ಫ್ ಇಂಡಕ್ಟೆನ್ಸ್ ಎಷ್ಟಿದೆ ಅಂತೆ 4 ಮಿಲಿ ಇದೆ ಅಂತೆ, ರೆಸಿಸ್ಟೆನ್ಸ್ 12 ohm ಇದೆ ಅಂತೆ. ಅದು ಎರಡು ಪಾರ್ಟಾಗಿ ಡಿವೈಡ್ ಮಾಡಬೇಕು. ಬ್ರೋಕನ್ ಇಂಟು ಟೂ ಪಾರ್ಟ್ಸ್. ದೀಸ್ ಟೂ ಕಾಯಿಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಈ 12 ohm ರೆಸಿಸ್ಟೆನ್ಸ್ ಅಂದರೆ ಹೀಗಿದೆ ಕಾಯಿಲ್, ಈ ಸೆಲ್ಫ್ ಇಂಡಕ್ಟೆನ್ಸ್ 12 ohm ಸೊಲನಾಯ್ಡ್. ಇದು ಎರಡು ಪಾರ್ಟ್ ಮಾಡಬೇಕು, ಈಗ ಎರಡು ಪಾರ್ಟ್ ಮಾಡಬೇಕು. ಹೌದಾ? ಈಗ ಇವೆರಡನ್ನು ಸೀರೀಸ್ ಮಾಡಬೇಕು. ಮಾಮೂಲಿ ವೈರ್ ಮೇಲೆ ರೆಸಿಸ್ಟೆನ್ಸ್ ಇರಲೇಬೇಕು, ಇದಕ್ಕೆ ರೆಸಿಸ್ಟೆನ್ಸ್ ಇರಲೇಬೇಕು. ಇವೆರಡನ್ನು ಪ್ಯಾರಲ್ ಮಾಡಬೇಕಲ್ವಾ? ಓಕೆ, ಇವೆರಡನ್ನು ಪ್ಯಾರಲ್ ಮಾಡಬೇಕು. ಅವಾಗ ಏನು ಮಾಡೋದು? ಹಿಂಗೆ ಮಾಡೋದು, ಎರಡು ಪ್ಯಾರಲ್. ಈಗ 12 ohm ರೆಸಿಸ್ಟೆನ್ಸ್ ಇದೆ ಅಂದರೆ ಇದು 6 ohm ಆಗುತ್ತೆ, ಇದು 6 ohm ಆಗುತ್ತೆ. ಎರಡು ಪ್ಯಾರಲ್ ಅಂತಂದರೆ ಆರ್ ಪಿ ಇಸ್ ಈಕ್ವಲ್ ಟು R1 R2 ಡಿವೈಡ್ ಬೈ R1 ಪ್ಲಸ್ R2. ಅಲ್ಲಿಗೆ 6 ಇಂಟು 6 ಡಿವೈಡ್ ಬೈ 6 ಪ್ಲಸ್ 6 ದಟ್ ಈಸ್ ಈಕ್ವಲ್ ಟು 36 ಡಿವೈಡ್ ಬೈ 12 ದಟ್ ಈಸ್ ಈಕ್ವಲ್ ಟು 3 ohm ಬಂತು. ಕರೆಕ್ಟಾ? ಅಕಾರ್ಡಿಂಗ್ ಟು ಓಮ್ಸ್ ಲಾ ಐ ಈಸ್ ಈಕ್ವಲ್ ಟು ಇ ಡಿವೈಡ್ ಬೈ ಆರ್ ಪಿ. ಇಲ್ಲಿ ಪ್ಲಸ್ ಆರ್ ಇದೆ, ಸ್ಮಾಲ್ ಆರ್ ಇದೆ, ಆದರೆ ಕೊಟ್ಟಿಲ್ಲ ಇಂಟರ್ನಲ್ ರೆಸಿಸ್ಟೆನ್ಸು, ಹಾಗಾಗಿ ನಮ್ಮ ನೆಸಿಟಿ ಇಲ್ಲ. 12 volt ಡಿವೈಡ್ ಬೈ 3 ದಟ್ ಈಸ್ ಈಕ್ವಲ್ ಟು 12 volt divided by 3. 12 divided by 3 is equal to 4 amps. Therefore, the 4 amps is the answer. ಪ್ರಾಬ್ಲಮು ಸಿಂಪಲ್ ಆಗಿದೆ, ಸುಮ್ಮನೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಈ 4 ಮಿಲಿ ಹೆನ್ರಿ ಅಂತ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ನಮ್ಮ ನೆಸಿಟಿ ಇಲ್ಲ. ಓಕೆನಾ? ಎಸ್. The next question, in the circuit shown in the figure, when the frequency of oscillator is increased, the reading of ammeter A4 is same as that of ammeter. ನೋಡ್ರಿ, ಇಲ್ಲಿ ಏನು ಮಾಡಿದ್ರು, ನೀವು LCR ಸೀರೀಸ್ ಓದಿರ್ತೀವಿ, ಬಟ್ CET ಎಕ್ಸಾಮ್ ಅಲ್ಲಿ ಏನು ಮಾಡ್ಬಿಟ್ರು, ಈ LCR ನ ಪ್ಯಾರಲ್ ಮಾಡ್ಬಿಟ್ರು. ಪ್ರತಿಯೊಂದಕ್ಕೂ ಒಂದು ಅಮ್ಮೀಟರ್ ಹಾಕಿದ್ರು. ಯಾಕೆ ಗೊತ್ತಲ್ಲ, ಪ್ಯಾರಲ್ ಕಾಂಬಿನೇಷನ್ಸ್ ಅಲ್ಲಿ ಕರೆಂಟ್ ಬ್ರಾಂಚಸ್ ಆಗುತ್ತೆ, ಕರೆಂಟ್ ಡಿವೈಡ್ಸ್ ಆಗುತ್ತೆ. ಆಕ್ಚುಲಿ ನಾವು ಸೀರೀಸ್ ಓದಿದ್ದೀವಿ, ಇಲ್ಲಿ CET ಎಕ್ಸಾಮ್ ಅಲ್ಲಿ ಪ್ಯಾರಲ್ ಕೇಳ್ಬಿಟ್ರು. ಏನು ತೊಂದರೆ ಇಲ್ಲ, ಸಿಂಪಲ್ ಇದೆ ಪ್ರಾಬ್ಲಮ್. ಏನ್ ಕೇಳ್ತಾರೆ ಅವರು, ವೆನ್ ದ ಫ್ರೀಕ್ವೆನ್ಸಿ, ಯಾವುದೋ ಒಂದು ಫ್ರೀಕ್ವೆನ್ಸಿ, ಯಾವಾಗ ಯಾವ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ವೆನ್ ದ ಫ್ರೀಕ್ವೆನ್ಸಿ ಇಸ್ ಇನ್ಕ್ರೀಸ್, ದ ರೀಡಿಂಗ್ ಆಫ್ ಅಮ್ಮೀಟರ್, ಅಂದರೆ ಅಮ್ಮೀಟರ್ ಯಾವುದು, ಇದು A4 ಅಂದರೆ ಆಸಿಲೇಟರ್ ಇರ್ತಕ್ಕಂಥದ್ದು. A4 is same as that of ammeter. ಈ A4 ಅಲ್ಲಿ ಇರ್ತಕ್ಕಂಥ ರೀಡಿಂಗ್ ಅನ್ನೇ ಇವು ಮೂರಲ್ಲಿ ಯಾವುದು ಸೇಮ್ ರೀಡಿಂಗ್ ಅನ್ನು ತೋರಿಸುತ್ತೆ ಅಂತ ಪ್ರಶ್ನೆ ಕೇಳಿದ್ರು. ಅರ್ಥ ಆಗತ್ತೆ ಹೇಳ್ತಿರೋದು? ಇದರಲ್ಲೂ ಕರೆಂಟ್ ಹೋಗುತ್ತೆ, ಇದರಲ್ಲೂ ಕರೆಂಟ್ ಹೋಗುತ್ತೆ, ಇದರಲ್ಲೂ ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ವಿ ನಾವು. ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ, ದಟ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯಲ್ಲಿ ದ ರೀಡಿಂಗ್ ಆಫ್ ಅಮ್ಮೀಟರ್ A4 is same as that of ammeter. ಈ ಮೂರರಲ್ಲಿ ಯಾವುದು A4 ಗೆ ಸೇಮ್ ಆಗಿರ್ತಕ್ಕಂಥ ರೀಡಿಂಗ್ ಬರುತ್ತೆ ಅಂತ ಕೇಳಿದ. ಅಲ್ಲಿ ನಮಗೆ ಕನ್ಫರ್ಮ್ ಆಯಿತು, L and C ಎರಡು ಈಕ್ವಲ್ ಆಗಿರಬೇಕು ಅಂತ. ಅಂದರೆ ಅಟ್ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಗೊತ್ತಿದೆ ನಿಮಗೆ, XL is equal to XC ಅಂತ ಬರಿತೀವಿ, ಅಥವಾ ಒಮೆಗಾ L is equal to 1 by ಒಮೆಗಾ C ಅಂತ ಬರಿತೀವಿ. ಕರೆಕ್ಟಾ? ಅಥವಾ ಇಲ್ಲೇ ಬರಿಬೋದು IL is equal to IC ಅಂತ ಬರುತ್ತೆ. ಯಾಕೆ? XL is equal to IL into XL, ಇದು IC into XC ಅಂತ ಹೇಳ್ತೀವಿ. IL is equal to IC ಆಗಿರ್ಬೇಕು, ಕರೆಂಟ್ ಸೇಮ್ ಆಗಿರಲೇಬೇಕು. ಹಾಗಿದ್ರೆ ಕರೆಂಟ್ ಸೇಮ್ ಆಗಿದೆ ಅಂತಂದ್ರೆ ಅವಾಗ ಏನಾಗುತ್ತೆ, ಅಕಾರ್ಡಿಂಗ್ ಟು ದ ಫಾರ್ಮುಲಾ I is equal to root of IR square plus IL minus IC whole square. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನೀವು ವಿ ಓದಿರ್ತೀರಿ ಕ್ಲಾಸಲ್ಲಿ, V is equal to root of VR square plus VL minus VC whole square ಅಂತ ಓದಿರ್ತೀರಿ. ಹಾಗೆಯೇ ಇಂಪಡೆನ್ಸ್ ಬಂದರೆ Z is equal to root of R square plus XL minus XC whole square ಅಂತ ಓದಿರ್ತೀವಿ. ಇದು ನಿಮಗೆ ಫೈನಲ್ ಎಕ್ಸ್ಪ್ರೆಷನ್ ಬಂದಿರುತ್ತೆ.
ಅವು ಮಧ್ಯದಲ್ಲಿ ಸ್ಟೆಪ್ಸ್ ಎಲ್ಲ ಬಂದಿರ್ತವೆ. ಹಾಗಿದ್ರೆ ಐ ಎಲ್ ಇಸ್ ಈಕ್ವಲ್ ಟು ಐ ಸಿ ಆಯ್ತು ಅಂದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಯಿತು. ಐ ಎಲ್ ಇಸ್ ಈಕ್ವಲ್ ಟು ಐ ಸಿ ಈಕ್ವಲ್ ಆಯ್ತು ಅಂದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಏನು ಉಳಿತು? ಐ ಇಸ್ ಈಕ್ವಲ್ ಟು ರೂಟ್ ಆಫ್ ಐ ಆರ್ ಸ್ಕ್ವೇರ್ ಉಳಿತು. ಅಲ್ಲಿಗೆ ಐ ಇಸ್ ಈಕ್ವಲ್ ಟು ಐ ಆರ್. ಐ ಆರ್ ಅಂದರೆ ಕರೆಂಟ್ ಫ್ಲೋ ದ ರೆಸಿಸ್ಟೆನ್ಸ್ ಅಂದರೆ ಯಾವುದು? A3. A3 ಮಾತ್ರ ಸೇಮ್ ರೀಡಿಂಗ್ ಅನ್ನು ತೋರಿಸುತ್ತೆ. therefore A3 is the answer. Next, in the figure shown 3 AC voltmeters. ಈಗ voltmeters ಬಂದ್ವಿ. AC voltmeters have been connected at resonance ಅನ್ನು ಕೊಟ್ಬಿಟ್ಟಿದ್ದಾರೆ. ಕಲಗಿಸಿಲ್ಲ at resonance. The reading of V1 is 0, V2 is 0, V3 is 0, or V1 is equal to V2 is equal to V3 is equal to 0 ಅಂತ ಹೇಳ್ತಾರೆ. ನೋಡಿ, V3 ಏನು ಮಾಡಿದ? ಆಸಿಲೇಟರ್ಗೆ ಹಾಕಿದ, ಅಂದ್ರೆ ಸೋರ್ಸ್ಗೆ ಹಾಕಿದ. V1 ಅನ್ನ ರೆಸಿಸ್ಟೆನ್ಸ್ಗೆ ಹಾಕಿದ. V2 ಏನು ಮಾಡಿದ? LNCಗೆ ಹಾಕಿದ. ನಮಗೆ ಗೊತ್ತಿದೆ ಅಟ್ ರೆಸೊನೆನ್ಸ್ ಅಂತಂದ್ರೆ VL is equal to VC. VL is equal to VC ಅಂತ ಆದ್ರೆ ಏನಾಗತ್ತ ಅವಾಗ? ಅಟ್ ರೆಸೊನೆನ್ಸ್ ಅಲ್ಲಿ VL is equal to VC ಅಟ್ ರೆಸೊನೆನ್ಸ್ ಅಲ್ಲಿ ಅವಾಗ ಏನಾಯ್ತು? ಹೋಲ್ ಟರ್ಮ್ ಕ್ಯಾನ್ಸಲ್ ಆಯ್ತಾ ಗೊತ್ತಾ? ಇಲ್ಲಿ ಮೇಲೆ ಬರ್ತಿಲ್ಲ. ಇಲ್ಲಿ VL is equal to VC 0 ಆಗ್ಬಿಟ್ರೆ V is equal to VR. ಅಂದ್ರೆ ಇದ್ರಲ್ಲಿ ಮಾತ್ರ ವೋಲ್ಟೇಜ್ ಅನ್ನ ಮೆಜರ್ ಮಾಡುತ್ತೆ, ಇದರಲ್ಲಿ ವೋಲ್ಟೇಜ್ ಮೆಜರ್ ಮಾಡಲ್ಲ. ಇಲ್ಲಿ ಬರ್ದಲ್ಲ. ಈಗ ಇನ್ನೊಂದ್ಸಲ ಬರಿಲ್ಲ. V is equal to root of VR square plus VL minus VC whole square. ಅಲ್ಲಿ ಏನಾಯ್ತು? ಇವೆರಡು ಕ್ಯಾನ್ಸಲ್ ಆಯ್ತಾ? ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ VR ಸ್ಕ್ವೇರ್ ಅಂತ. ರೂಟ್ ಆಫ್ VR ಸ್ಕ್ವೇರ್ ಅಂದ್ರೆ ದಟ್ ಈಸ್ ಈಕ್ವಲ್ ಟು VR. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವೋಲ್ಟೇಜ್ ಇದರಲ್ಲಿ ಮಾತ್ರ ಮೆಜರ್ ಆಗುತ್ತೆ, ಇದರಲ್ಲಿ ಮೆಜರ್ ಆಗಲ್ಲ. ದಟ್ ಈಸ್ V2 ಈಸ್ 0 ಅಂತ ಹೇಳ್ತೀವಿ. ಎಸ್, when a pure resistors are connected in the AC source, the phase difference between the voltage and the current through the resistor. ಅದು ಪ್ಯೂರ್ ರೆಸಿಸ್ಟರ್. ಮೂರು ಗೊತ್ತಿರಬೇಕು. ಈಗ ಪ್ಯೂರ್ ರೆಸಿಸ್ಟರ್ ಬರೋದಾದ್ರೆ ಈಗ ಬರೀತೀನಿ. ಇದು ವೋಲ್ಟೇಜ್, ಕರೆಕ್ಟಾ? ಇದು ವೋಲ್ಟೇಜ್, ಇದು ವಿ. ಕರೆಂಟ್ ಏನಾಗಿರುತ್ತೆ ರೆಸಿಸ್ಟರ್ಸ್ ಅಲ್ಲಿ? ಜ್ಞಾಪಕ ಇದೆಯಲ್ಲ? ಸೇಮ್ ಫೇಸ್. ದೇರ್ ಇಸ್ ನೋ ಫೇಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ಅಲ್ಲಿಗೆ ಡಿಫರೆನ್ಸ್ ಆಫ್ ಫೇಸ್ ಇಸ್ 0. ಬಹಳ ಸಿಂಪಲ್. ಅದೇ ಇಂಡಕ್ಟನ್ಸ್ ಕೇಳಿದ್ರೆ ಗೊತ್ತಲ್ಲ, ಗೊತ್ತಿದೆ ನಿಮಗೆ. I is equal to I naught sin omega t minus pi by 2. ಏನಾಗತ್ತೆ ಅವಾಗ? ಕರೆಂಟ್ ಲ್ಯಾಕ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಅದೇ ಕೆಪಾಸಿಟರ್ಗೆ ಹೋದ್ರೆ I is equal to I naught sin omega t plus pi by 2. ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಆ ಫಿಗರ್ಗಳು ಏನಂತ ಓದಿದ್ರಿ ಈ ವರ್ಷ. ಇನ್ನು ಕೇಳಿದ್ರೆ ಅವುಗಳನ್ನು ಕೇಳ್ಬೋದು, ಅದನ್ನು ಗಮನಿಸಬೇಕು. ಓಕೆ, ಇದು ಪ್ಯೂರ್ ರೆಸಿಸ್ಟರ್ ಕೇಳಿರ್ತಕ್ಕಂಥದ್ದು. ಎ ಹಾರಿಜಾಂಟಲ್ ವೈರ್ ಆಫ್ ಲಾಂಗ್ ಎಕ್ಸ್ಪ್ಯಾಂಡಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್ ಫಾಲಿಂಗ್ ವಿತ್ ದ ಸ್ಪೀಡ್ ಆಫ್ 5 meters per second at right angles to the horizontal component of the earth magnetic field 0.3 10 raised to minus 4 Weber per meter square. The instantaneous value of EMF induced in the wire will be ಅಂತ ಕೇಳಿದ್ದಾರೆ. JEE 2011 ಆಲ್ರೆಡಿ ಒಂದು ಲೆಕ್ಕ ಮಾಡಿದ್ದೀನಿ ನಾನು. ಇದು 4th ಪ್ರಾಬ್ಲಮ್ ಮಾಡಿದ್ದೀನಿ ಅಂತ ಹೇಳ್ತದ್ದು. ಸ್ವಲ್ಪ ಇವರು ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಹಾರಿಜಾಂಟಲ್ ಸ್ಟ್ರೈಟ್ ವೈರ್ ಇದೆ, 20 ಮೀಟರ್ ಲಾಂಗ್ ಇದೆ, ಪೂರ್ವ ಪಶ್ಚಿಮವಾಗಿದೆ ಅಂತೆ. ಇದು ಉತ್ತರ ದಕ್ಷಿಣ ಅಂದ್ರೆ ಪೂರ್ವ ಪಶ್ಚಿಮವಾಗಿದೆ. ಇದು ಹಿಂಗೆ ಕೈ ಬಿಡ್ತೀವಿ, ಇದು ಹಿಂಗೆ ಫ್ಲೋ ಆಗುತ್ತೆ. ಉತ್ತರ ದಕ್ಷಿಣವಾಗಿ ಏನಿರುತ್ತೆ? ಹಾರಿಜಾಂಟಲ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಒಂದು ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಾಯಿಲ್ ಮೂವ್ ಆದ್ರೆ ಏನಾಗುತ್ತೆ? EMF ಬರಲೇಬೇಕಲ್ಲ. ಅದರ್ಥ ಏನು? ಮೋಷನಲ್ EMF. ಕಾಯಿಲ್ ಈಸ್ ಮೂವಿಂಗ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಫಿಕ್ಸ್ಡ್. ದಟ್ ಈಸ್ E is equal to BVL. B is equal to 0.3 into 10 raised to minus 4 into 5 into length 20 meter. ಅಲ್ಲಿಗೆ 5 3 15 15 12 30 3 ನೋಡಿ ಆನ್ಸರ್. ಇದೇ ಆನ್ಸರ್. JEE ಎಕ್ಸಾಮ್ ಸುಲಭ ಇರುತ್ತೆ. ನಾವೊಂಚೂರು ತಲೆ ಕೆಡಿಸ್ಕೊಂಡು ಏನು ಮಾಡಬೇಕು? ವರ್ಕೌಟ್ ಮಾಡಬೇಕಾಗತ್ತೆ. ದಟ್ ಈಸ್ ಈಕ್ವಲ್ ಟು 0.3 10 raised to minus 4 into 5 is equal to 20 ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 3 millivolt ಬರುತ್ತೆ. ಎಸ್, ಲೆಟ್ ಅಸ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್. KCET. ಇದು ಬಹಳ ಈಸಿ ಇರ್ತವೆ. KCET ಕ್ವಶನ್ಸ್ ಅನ್ನೋದು ಬಹಳ ಈಸಿ. ದ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಆಫ್ ಸೆಲ್ಫ್ ಇಂಡಕ್ಟನ್ಸ್ L ಹೆನ್ರಿ ಕ್ಯಾರಿಂಗ್ ಎ ಕರೆಂಟ್ I ಆಂಪಿಯರ್ಸ್ ಈಸ್. ಆಲ್ರೆಡಿ ಗೊತ್ತಿರ್ತಕ್ಕಂಥ ಆನ್ಸರ್. U is equal to half LI square. ಅದೇ ಕೆಪಾಸಿಟರ್ಗೆ ಹೋದ್ರೆ U is equal to half CV square. ಅದೇ ಫಸ್ಟ್ PUC ಹೋದ್ರೆ ಕೈನೆಟಿಕ್ ಎನರ್ಜಿಗೆ half MV square. ಇದು ಎಲೆಕ್ಟ್ರೋಸ್ಟಾಟಿಕ್ಸ್
ಚಾರ್ಜಿಂಗ್ ಕೆಪಾಸಿಟರ್, ಇದು ಕೈನೆಟಿಕ್ ಎನರ್ಜಿ, ಇದು ಎಂತ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ, ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. U = ½ Li². ಇದು ಗೊತ್ತಿರ್ತಕ್ಕಂಥದ್ದೇ KCET ಕ್ವಶನ್ ಕೇಳಿದ್ದಾರೆ. ಡೈರೆಕ್ಷನ್ ಆಫ್ ಕರೆಂಟ್ ಇಂಡ್ಯೂಸ್ ಇನ್ ಎ ವೈರ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಫೌಂಡ್ ಯೂಸಿಂಗ್ ಯಾವುದು ಡೈರೆಕ್ಷನ್ ಆಫ್ ಕರೆಂಟ್. ಡೈರೆಕ್ಷನ್ ಆಫ್ ಕರೆಂಟ್ ಕೇಳ್ತಾರೆ, ವೈರ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕಾಯಿಲ್ ಮೂವ್ ಆದರೆ, ಮ್ಯಾಗ್ನೆಟ್ ಮೂವ್ ಆದರೆ ಯಾವುದು ಬರುತ್ತೆ ಅಂತ ಗೊತ್ತೇ ನಿಮಗೆ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇಲ್ಲಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ F = Q sin θ ದಲ್ಲಿ ಅರ್ಥ ಆಯ್ತಾ ಹೇಳ್ತಿರೋದು. ಇಲ್ಲಿ ಫ್ಲೆಮಿಂಗ್ಸ್ FRH ಅಂತ ಕರಿತೀವಿ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ, ಗೊತ್ತಲ್ಲ. ಹೀಗೆ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ರೈಟ್ ತಿಳ್ಕೋಬೇಕು. ಹೇಳಿದ್ರೆ ಏನಾಗುತ್ತೆ, ಇದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ, ಇದು ಮೋಷನ್ ಆಫ್ ಕಂಡಕ್ಟರ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆಫ್ ಕರೆಂಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಲ್ಲಿ ನಾವು ಇದನ್ನ ಹೇಳ್ತೀವಿ. ಮೋಷನ್ EMF ಅಲ್ಲಿ ಬರ್ತಕ್ಕಂಥದ್ದು. ಎ ಸೊಲನಾಯ್ಡ್ ಆಫ್ ಇಂಡಕ್ಟನ್ಸ್ 2 Henry ಕ್ಯಾರೀಸ್ ಎ ಕರೆಂಟ್ 1 amp. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸೊಲನಾಯ್ಡ್? ಅದೇ ಅಲ್ಲಿ ಇಲ್ಲಿ ಇದನ್ನ ಕೇಳಿದ್ರು, ಫಾರ್ಮುಲಾ ಕೇಳಿದ್ರು ಈ ಕ್ವಶನ್ ಅಲ್ಲಿ. ಇಲ್ಲಿ ಈಗ ಅದೇ ಕ್ವಶನ್ ಹಾಕಿ ಪ್ರಾಬ್ಲಮ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಕೇಳಿದ್ರು, U = ½ Li². ½ Li², half into 2 into 1² that is equal to ಎಷ್ಟಾಗುತ್ತೆ? 2 1s are 2 2s, 1² ಹಂಗೆ ಬರುತ್ತೆ. that is equal to 1 joule. ಅಂದರೆ B is the answer. ನೆಕ್ಸ್ಟ್ ಕಾಮೆಡ್ K ಬಂದಾಗ 2015 ಎ ವೈರ್ ಆಫ್ 100,000 tons has self inductance of 120 mH. The self inductance of coil is 220 turn is ಅಂತ ಕೇಳಿ. ಅಂದರೆ L3 ಇದು L1 ಗೊತ್ತಾಗತ್ತಲ್ಲ, ಭಾಳ ಈಸಿ ಇರ್ತಕ್ಕಂಥ. L3 ಏನಿದು ನಮ್ಗೆ ಗೊತ್ತಿದೆ ಫಾರ್ಮುಲಾ. L = self inductance L = μ0 n² A/L. ಓಕೆನಾ? ಹಾಗಿದ್ರೆ L ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n². ಕರೆಕ್ಟಾ? ಸರಿ, ಇಲ್ಲೇನು ಕೇಳಿದರೆ L ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L1 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n1², L2 ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n2². ಡಿವೈಡ್ ದಿಸ್ ಟು ಇಕ್ವೇಷನ್. ಅವಾಗ ಏನಾಗುತ್ತೆ, L2/L1 is equal to n2² divided by n1². ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು 250 whole square divided by 1000 whole square. ಓಕೆ, L1 ಈಗ ತಗೊಂಡೋಗಿ L1. ಓಕೆ, ದಟ್ ಈಸ್ ಈಕ್ವಲ್ ಟು 250² 1000². 25² ಎಷ್ಟು ಬರುತ್ತೆ? 625 ಬರುತ್ತೆ. ಒಂದು 2 ಇಂಟು L1 ಎಷ್ಟು ಕೊಟ್ಟಿದ್ದಾರೆ? 120 ಮಿಲಿಯನ್. 120 ಇಂಟು 10⁻³ ಡಿವೈಡ್ ಬೈ 1000. ಇಲ್ಲಿ 3 0 ಇದೆ, ಅಲ್ಲಿಗೆ ಸ್ಕ್ವೇರ್ ಮಾಡಿ ಎಷ್ಟಾಗತ್ತೆ? 6 10⁻⁶. ಕರೆಕ್ಟಾ? 10⁻⁶. ಅಲ್ಲಿಗೆ 12 ಇಲ್ಲಿ 625 ಇದೆ, 12 72 ಬರಲೇಬೇಕು. 72 7 ಎಲ್ಲಿದೆ ಆನ್ಸರ್ ನೋಡ್ರಿ, ಒಂದೇ ಆನ್ಸರ್ ಇದೆ, ಇದೇ ಆನ್ಸರ್ ಕರೆಕ್ಟ್. 7.5 ಇಂಟು 10⁻³ ಬರುತ್ತೆ. 12 72 ಮುಗಿ ಸಾಕು. ಇಲ್ಲಿ ಆನ್ಸರ್ ನೋಡಿ, ಚೆಕ್ ಅಂತೇಳಿ ಒಂದೇ ಇದೆ 7, ಅಲ್ಲಿಗೆ 7.5 ಮಿಲಿ ಹೆನ್ರಿ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕಾಮೆಡ್ K ಕ್ವಶನ್ ಇನ್ನೊಂದು. ಎ ಬೈಸಿಕಲ್ generator creates, just a minute. Okay, a bicycle generator creates 1.5 volt at 50 kilometers per hour. The EMF generated 10 kilometers per hour is ಅಂತ ಕೇಳಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಇದು ನಿಮಗೆ ನೀವು ನೋಡಿರಲ್ಲ, ನಿಮ್ಮ ಜನರೇಷನ್ ನೋಡಿರಲ್ಲ. ನಾವು ಸಣ್ಣದಿರಬೇಕಾದ್ರೆ
ನಮ್ಮ ಸೈಕಲ್ಗಳಿಗೆಲ್ಲ ಹಿಂದ್ಗಡೆಗೆ ಸೈಕಲ್ಗೆ ಯಾವಾಗಲೂ ಹೆಡ್ಲೈಟ್ ಇರೋದು. ಈಗ ಹೆಂಗೆ ಬೈಕ್ ಸ್ಕೂಟಿ ಎಲ್ಲ ಹೆಡ್ಲೈಟ್ಗಳಿದೆ, ಹಾಗೆ ಬೈಸಿಕಲ್ಗಳು ಸೈಕಲ್ಗಳಿಗೂ ಹೆಡ್ಲೈಟ್ ಇರೋದು. ಅದಕ್ಕೊಂದು ಜನರೇಟರ್ನ ಹಿಂದಿನ ವೀಲಿ ಫಿಕ್ಸ್ ಮಾಡಿದ್ರು. ಅದ್ರ ಮೇಗಿನ ಪ್ರಶ್ನೆ ಇದೆ. ಆ ಜನರೇಟರ್ ಅದೇನ್ ಮಾಡ್ತಿದ್ವಿ ಅಂದ್ರೆ ನೈಟ್ ಟೈಮು ಜನರೇಟರ್ನ ವೀಲಿ ಟಚ್ ಆಗಂಗೆ ಅದನ್ನ ಸೇರಿಸ್ತೀವಿ. ನಾವು ಪ್ರೆಸ್ ಬಟನ್ ಇರೋದು, ಆ ಬಟನ್ ಪ್ರೆಸ್ ಮಾಡಿಬಿಟ್ಟು ಸೇರಿಸಿದಾಗ ಏನಾಗುತ್ತೆ ಅಂದ್ರೆ ಸೈಕಲ್ ಹೊಡಿತಾ ಸೈಕಲ್ ಹೋಗ್ತಾ ಸ್ಪೀಡ್ ಹೋಗ್ತಾ ಏನಾಗುತ್ತೆ, ಜನರೇಟರ್ ಕರೆಂಟ್ ಜನರೇಟ್ ಆಗಿ ಬಲ್ಬ್ ಆನ್ ಆಗಿ ನಮಗೆ ದಾರಿಯಲ್ಲಿ ಹೆಡ್ಲೈಟ್ ಆನ್ ಆಗ್ತಿತ್ತು. ಹಾಗೆ 1.5 ವೋಲ್ಟ್ ಎಷ್ಟು ಸ್ಪೀಡಲ್ಲಿ 15 ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ. ಹಾಗೆ 10 ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಹೇಗೆ ಜನರೇಟ್ ಆಗುತ್ತೆ ಅಂತ ಅಷ್ಟೇ ಕೇಳಿದ್ದಾರೆ. ಓಕೆನಾ? ಎಸ್. ಹಾಗಿದ್ರೆ ನೋಡ್ರಿ, ಇಲ್ಲಿ ನಿಮ್ಗೆ ಗೊತ್ತಿದೆ E is equal to BVL. ಹಾಗಾದ್ರೆ E ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು V ನ. ಹಾಗಿದ್ರೆ E1 by E2 is equal to V1 by V2 ಅಂತ ಕರಿಬೋದಾ? ಕರೆಕ್ಟಾ? ಅವನೇನ್ ಕೇಳಿದಾನೆ? E2 ಕೇಳಿದಾನೆ. ಓಕೆ, ಹಾಗಿದ್ರೆ ಈಗ E1 by E2 is equal to V1 ಎಷ್ಟು 15, V2 ಎಷ್ಟು 10. ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು 1.5 ಅಲ್ಲ, ಎಷ್ಟಾಗತ್ತೆ 3 by 2 ಅಂದ್ರೆ 1.5. therefore E2 is equal to E1 ಎಷ್ಟಿದೆ 1.5 divided by 1.5 that is equal to 1 volt. 1 volt ಜನರೇಟ್ ಆಗುತ್ತೆ. ಇದು ನಾವು ಹಿಂಗೆಲ್ಲ ಯೂಸ್ ಮಾಡ್ತಿದ್ವಿ, ಈಗ ನಿಮ್ಗೆಲ್ಲ ಆ ಕಾಲದಲ್ಲಿ ಇಲ್ಲ. ಈಗ the next question is check the correct statement. ಇದು ನಾಳೆ ಕ್ಲಾಸಲ್ಲಿ ಹೇಳಿದೆ ನಾನು ನಿಮಗೆ. The frequency of AC in India is 50 Hz. The frequency of AC in 60 Hz. India is 60 Hz. The frequency of DC in India is 0. Both A and C ಅಂತಿದೆ. ಗೊತ್ತೇ ನಿಮಗೆ? ಫ್ರೀಕ್ವೆನ್ಸಿ ಆಫ್ AC ಎಷ್ಟು ಶಿವಮೊಗ್ಗ ಇಂಡಿಯಾದಲ್ಲಿ 50 Hz. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ 60 Hz ಅಂತ ಹೇಳಿ ನೆನಪಿದೆಯಾ? ಹಾಗೆ ದ ಫ್ರೀಕ್ವೆನ್ಸಿ ಆಫ್ DC ಇನ್ ಇಂಡಿಯಾ ಇಸ್ 0. ಹೌದು. ಯಾಕೆ? ಡೈರೆಕ್ಟ್ ಕರೆಂಟ್ ಅಲ್ಲಿ ಕರೆಂಟ್ ವೇರಿನೇ ಆಗಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮಿಗೆ. ಅಂದರ್ಥ ಏನು? ಫ್ರೀಕ್ವೆನ್ಸಿ 0 ಅಂತ. ಹಾಗಾದ್ರೆ ಇದು ಕರೆಕ್ಟು ಅಂದ್ರೆ ಆನ್ಸರ್ ಈಸ್ ಬೋತ್ A and C ಅಂತ ಹೇಳ್ತೀವಿ. The bandwidth in series resonance circuit with F1 is 550 Hz and F2 is about 650 Hz. Then value ಎಷ್ಟು ಅಂತ ಕೇಳಿದ್ದಾರೆ. Look at the bandwidth formula is bandwidth is equal to F2 minus F1. That is equal to 650 minus 550. That is equal to 100. ಎಲ್ಲ ಬಹಳ ಸಿಂಪಲ್ ಕ್ವಶನ್. ಈ ಚಾಪ್ಟರ್ ಮೇಲೆ ಅಂತೂ ಬಹಳ ಈಸಿ ಇರುತ್ತೆ. ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಇನ್ LCR current resonance circuit frequency 6 and F0 600 Hz. Half hour points are 650 and 550 Hz. The quality factor already ಹೇಳಿದೀನಿ. Quality factor is equal to the ratio of resonant frequency to the bandwidth ಅಂತ ಪಾಠ ಮಾಡಿದ್ದೀನಿ. ಕ್ಲಾಸ್ ಅಲ್ಲಿ ಇದೆ, ನೋಟ್ಸ್ ಅಲ್ಲಿ ನೋಡ್ಕೋಬೇಕು. F0 divided by bandwidth ಎಷ್ಟು F2 minus F1. That is equal to F0 600 divided by 650 minus 550. That is equal to 600 divided by 100. That is equal to 6. 6 is the answer. ಬಹಳ ಈಸಿ ಕ್ವಶನ್ಸ್ ಈ ಚಾಪ್ಟರ್ ಮೇಲೆ. ಎಲ್ಲವೂ ಎಕ್ಸಾಮ್ ಬರೋಂಥವು ಕ್ವಶನ್ಸ್ ಇವೆಲ್ಲ. In AC voltage is represented by E is equal to 220 root 2 cos 55t. How many times will be current become 0 in 1 second ಅಂತ ಇದೆ. ಇಲ್ಲಿ ಬಹಳ ಈಸಿ ಕ್ವಶನ್ ಇದು, ಬಟ್ ಟ್ರಿಕ್ಸ್ ಬಹಳ ಇದೆ ಲಾಜಿಕಲಿ. ಇಲ್ಲಿ ಕಾಸ್ ಬೇರೆ ಇದೆ. ನಾವು ಸೈನ್ ಓದಿರ್ತೀವಿ ಕ್ಲಾಸಲ್ಲಿ. E is equal to E naught sin omega t ಅಂತ ಓದಿರ್ತೀವಿ. ಹೇಳ್ತಿರೋದು ಎಸ್. ಹಾಗಾದ್ರೆ ಕಾಸ್ ಬರಲ್ವಾ? ಖಂಡಿತ ಬರುತ್ತೆ. ಇದನ್ನು ಫಸ್ಟ್ ಪಿ ಯು ಸಿ ಓದಿರ್ತೀವಿ ಆಸರ್ಜನ್ ಚಾಪ್ಟರ್ ಅಲ್ಲಿ. ಕಾಸ್ ಫಂಕ್ಷನ್ ಯಾವಾಗ ಬರುತ್ತೆ? ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಬರುತ್ತೆ. ಸೈನ್ ಫಂಕ್ಷನ್ ಯಾವಾಗ ಬರುತ್ತೆ? ಅಲಾಂಗ್ ದಿ ವೈ ಆಕ್ಸಿಸ್ ಬರುತ್ತೆ. ಇಲ್ಲಿ ಕಾಸ್ ಫಂಕ್ಷನ್ ಇದೆ ಅಂದ್ರೆ ಇದು ಕಾಸರ ಇರಲಿ ಸೈನರ ಇರಲಿ, ಇದೆರಡು ಸೈನ್ಸೋಡಲ್ ವೇವ್ ಫಾರ್ಮೇ. ಹಾಗಿದ್ರೆ ಇದಕ್ಕೆ ಏನ್ ಬರಿಬೋದು ನಾವು? E is equal to E naught cos omega t, equating these two equations. This is E naught ಅಂದ್ರೆ root 220 into root 2 cos omega is equal to 50
50 ಪೈ. ಒಮೆಗಾ ಇಸ್ ಈಕ್ವಲ್ ಟು 50 ಪೈ. ಒಮೆಗಾ ಇಸ್ ಈಕ್ವಲ್ ಟು ಏನು 2 ಪೈ ಎಫ್ ಈಸ್ ಈಕ್ವಲ್ ಟು 50 ಪೈ. ಏನಾದ್ರೆ ಪೈ ಪೈ ಕ್ಯಾನ್ಸಲ್ ಆಯ್ತು. ಎಫ್ ಈಸ್ ಈಕ್ವಲ್ ಟು 50 ಬೈ 2 ದಟ್ ಈಸ್ ಈಕ್ವಲ್ ಟು 25 ಬಂತು. ಇಲ್ಲಿ 25 ಇದೆ, 25 ಇದೆ. ಆದರೆ ಪ್ರಶ್ನೆ ಅದಲ್ಲ. ಅವನು ಫ್ರೀಕ್ವೆನ್ಸಿ ಕೇಳಿದ್ರೆ ವಾಟ್ ಇಸ್ ದ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ ಇದನ್ನ ಬರೋದು ಕರೆಕ್ಟ್ ಆಗುತ್ತೆ. ಪ್ರಶ್ನೆ ಆಗಿಲ್ಲ ಹೌ ಮೆನಿ ಟೈಮ್ಸ್ ವಿಲ್ ಬಿ ದ ಕರೆಂಟ್ ಬಿಕಮ್ 0 ಇನ್ 1 ಸೆಕೆಂಡ್ ಅಂತ ಕೇಳ್ತಾನೆ. ಅಂದ್ರೆ ಒಂದು ಫ್ರೀಕ್ವೆನ್ಸಿ ಇಲ್ಲ, ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಇದೇ CET-ಗೋಸ್ಕರನೇ ಹೇಳಿರೋದು. ಹೀಗೆ ಬಂದಾಗ ಏನಾಗುತ್ತೆ, 2 ಸಲ 0 ಬರುತ್ತೆ, ಇಲ್ಲೊಂದ್ಸಲ ಬರುತ್ತೆ, ಇಲ್ಲೊಂದ್ಸಲ ಬರುತ್ತೆ. ಅಂದ್ರೆ ಒಂದು ಫ್ರೀಕ್ವೆನ್ಸಿಯಲ್ಲಿ 2 ಸಲ 0 ಬರುತ್ತೆ. ಹಾಗಿದ್ರೆ 25 ಟೈಮ್ಸ್ ಅಲ್ಲಿ 25 ಇಂಟು 2 ಎಷ್ಟಾಗುತ್ತೆ, 50 ಟೈಮ್ಸ್. ಅಂದ್ರೆ 50 ಪಟ್ಟು ಏನಾಗುತ್ತೆ ಅಂತಂದ್ರೆ 50 ಸಲ, ಸರಿ 50 ಪಟ್ಟಲ್ಲ, 50 ಸಲ ಏನಾಗುತ್ತೆ ಅಂದ್ರೆ ಕರೆಂಟು 0 ಬರುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ. ಎಸ್, ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್.